ಯಾತಿಗೆ ಸಮ್ಮತಿ ಕೊಟ್ಟಿದ್ದೀರಿ? ಪಕ್ಕದ ರಾಜ್ಯಗಳಿಗೆ ಸರಿಸಾಗಿ ನೀರು ಬಿಟ್ಟುಗಳಿಂದ ಸಮ್ಮತಿ ಕೊಟ್ಟಿದ್ದೀರಾ? ನಮ್ಮ ರಾಜ್ಯಕ್ಕೆ ಏನ್ ಮಾಡ್ತೀರಿ? ನಮ್ಮ ರಾಜ್ಯದ ರೈತರಿಗೆ ಏನ್ ಮಾಡಿದ್ದೀರಿ? ನಿಮ್ದು ಪದೇ ಪದೇ ಅಲ್ಲೆಲ್ಲೋ ನಾನು ಹೋಗಿ ನಿಂತು 5 ಬಾರಿ ಮೀಟಿಂಗ್ ಮಾಡಿದೆ, ಜೋಶಿ ಅವ್ರನ್ನ ಭೇಟಿ ಮಾಡಿದೆ, ಬರೀ ಕೈಯಲ್ಲಿ ಆಡಿಸಿದ್ರು. ಇದೇನಿದಿರಲ್ಲಪ್ಪ, ಈಗ ನಿಮ್ ಜವಾಬ್ದಾರಿ ತಗೊಂಡಿದ್ದೀರಲ್ಲ, ಏನ್ ಮಾಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ? ನಿಮಗೆ ಮಾಹಿತಿ ನಿಮ್ಮ ಹತ್ರ ಇಲ್ಲದೆ ಇದ್ದೀರಿ. ಯಾಕೆಂದ್ರೆ ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ. ಈ ನೀರನ್ನ ಹಂಚಿಕೆ ಮಾಡೋದು ಬೆಂಗಳೂರು ರಿಯಲ್ ಎಸ್ಟೇಟ್ ದಂಧೆನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ. ನಿಮಗೆ ವಿಷಯ ಗೊತ್ತಿಲ್ಲದೆ ಇದ್ರೆ ಯಾರಾದ್ರೂ ನೀರಾವರಿ ತಜ್ಞರ ಜೊತೆ ಚರ್ಚೆ ಮಾಡೋದು ತಿಳ್ಕೋಬೇಕಲ್ಲ. ನಿಮ್ ಎಚ್ ಕೆ ಪಾಟೀಲ್ ಅವರಲ್ಲ, ಕೃಷ್ಣಯ್ಯ ಕಣ್ಣೀರ ಕಥೆ ಅಂತ ಏನೋ ಬುಕ್ ಬರೆದಿದ್ರು, ಕೃಷ್ಣ ಕಾವೇರಿ ಕಣ್ಣೀರಿನ ಕಥೆ. ಅವ್ರನ್ನಾದ್ರೂ ಕೇಳಿ ತಿಳ್ಕೋಬೇಕು ಬೇಡ ಏನಿದೆ ಅಂತ ಪರಿಸ್ಥಿತಿ. ಸುಮ್ಮನೆ ಒಂದು ಜಾಲಿ ಟ್ರಿಪ್ ಇದು ಹೋಗಿರೋದು 2 ದಿವಸ ಉತ್ತರ ಕರ್ನಾಟಕಕ್ಕೆ ಜಾಲಿ ಟ್ರಿಪ್. ಏನ್ ಸಂದೇಶ ಕೊಟ್ಟು ಬಂದಿದ್ದೀರಿ? ಏನೋ ಕುಡಿಯೋ ನೀರಿಗೆ 1 ಕೋಟಿ ಕೊಟ್ಬಿಡ್ತಾರಂತೆ. ಏನ್ ಆಕ್ಷನ್ ಪ್ಲಾನ್ ಮಾಡಿದಿರಾ? ಏನ್ ಮಾಡಿದಿರಿ? ಯಾವ ಆಧಾರದ ಮೇಲೆ 1 ಕೋಟಿ ಅಂತ ತೀರ್ಮಾನ ಮಾಡಿದ್ರಿ? ಯಾರು ನಿಮಗೆ ಮಾಹಿತಿ ಕೊಟ್ಟಿರೋದು ಇಷ್ಟು ಬೇಕಿದೆ ದುಡ್ಡು ಅಂತ ಹೇಳಿ? ಎಲ್ಲಾದ್ರೂ ಹೋಗ್ಲಿ ತಾಲೂಕ್ ವೈಸು ಡಿಸ್ಟಿಕ್ ವೈಸು ಮಾಹಿತಿಗಳು ಸಂಗ್ರಹ ಮಾಡಿದ್ದೀರಾ? ಏನೇನು ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಗುಳೆ ಹೋಗ್ತಿರೋ ಜನಗಳು ಬರೆದಿದ್ದೀರಿ ನೀವು ಮಾಧ್ಯಮ ಸ್ನೇಹಿತರು. ಇವತ್ತು ಏನು ಅವ್ರ ಪರಿಸ್ಥಿತಿಗಳೇನಾಗಬೇಕು? ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಿ? ಮಾತು ಕೇಂದ್ರ ಸರ್ಕಾರ ಹೇಳ್ಬೇಡಿ. ನಾನು 2 ಬಾರಿ ಅಧಿಕಾರ ನಡೆಸಿದ್ದೀನಿ. ರಾಜ್ಯದಲ್ಲಿ ಸಮಸ್ಯೆ ಬಂದಾಗ ರಾಜ್ಯದಲ್ಲಿ ನಮ್ಮ ನಾಡಿನ ಜನತೆಯ ಹಣ ವೆಚ್ಚ ಮಾಡಿ ಅಂತ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ನಿಂತು ನಂತರ ಕೇಂದ್ರ ಸರ್ಕಾರದ ಮುಂದೆ ನಾವು ಮನವಿ ಸಲ್ಲಿಸಿದ್ದೀವಿ. ಅದರಿಂದ ಇವತ್ತು ಯಾತಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕೃಷ್ಣ ಗೋದಾವರಿ ನಿಮ್ಮ ಕಾವೇರಿ ಲಿಂಕ್ ಇದೆಯಲ್ಲ, ಕಾವೇರಿ ಏನು ನಮಗೇನು ಸಿಗಲ್ಲ. ಅಲ್ಲಿಗೂ ಅಷ್ಟೇ ಈಗಾಗಲೇ ನೀರಿನ ಹಂಚಿಕೆ ಆಗೋಗಿದೆ. ಗೋದಾವರಿಗೆ ನೀರನ್ನ ನರ್ಮದಾ ನದಿಯಿಂದ ಹಂಚಿಕೆ ಆಗಿದ್ದಾರೆ ಛತ್ತೀಸ್ಗಢದು. ಅಲ್ಲಿ ಏನೇನು ನಿಮ್ಮ ಹತ್ರ ಮಾಹಿತಿ ಅಂತ ಇದೆ. ಇದನ್ನ ಜನಗಳ ಮುಂದೆ ಈ ರೀತಿ ಹೇಳಿ ನಕುಪಾಟ್ಲಿಗೆ ಈಡಾಗಬೇಡಿ. ಇದು ನಿಜಕ್ಕೂ ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಯಾಗಿ ಏನು ಬಹಳ ದೊಡ್ಡ ಬದಲಾವಣೆ ತರಬಹುದು. ಪಾಪ ಹಳೆಯ ವ್ಯವಹಾರಗಳನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ರಾಜ್ಯದ ಜನತೆಗೆ ಋಣ ತೀರಿಸ್ತಕ್ಕಂಥ ಕೆಲಸಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಏನೋ ಒಂದು ಐತಿಹಾಸಿಕವಾದಂತ ಒಂದು ಬದಲಾವಣೆ ತರ್ತಾರೇನೋ ಅಂತ ಹೇಳಿ ನಾನು ಹಗಲು ಕನಸು ಕಾಣ್ತಾ ಇದ್ದೆ. ಇದು ನೋಡಿದ್ರೆ ದೇವರೇ ಕಾಪಾಡಬೇಕೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀನಿದ್ರೆ ಕೇಳಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.